ಇನ್ನು ಬಹುಮತ ತೋರಿಸುವಲ್ಲಿ ವಿಜಯ್ ವಿಫಲವಾಗಿರೋ ಬೆನ್ನಲ್ಲೇ ತಮಿಳುನಾಡಲ್ಲಿ ಬದ್ಧ ವೈರಿಗಳು ಒಂದಾಗಿದ್ದಾರೆ. ಡಿಎಂಕೆ ಮತ್ತು ಎಐಎಡಿಎಂಕೆ ಮೈತ್ರಿ ಬಹುಮತ ತೋರಿಸುವಲ್ಲಿ ವಿಜಯ್ ಎಲ್ಲಿ ವಿಫಲರಾಗಿದ್ದಾರೆ? ದಿಸ್ ಇಸ್ ಅ ರಾಂಗ್. ಇದು ವಿಫಲ ಆಗಿಲ್ಲ. ಅವರು ಎಲ್ಲಿ ಬಹುಮತ ಕೊಟ್ಟಿಲ್ಲ, ಇನ್ನ ಅವಕಾಶನೇ ಸಿಕ್ಕಿಲ್ಲ. ಬಹುಮತ ಸಾಬೀತು ಮಾಡ್ಬೇಕಾಗಿರೋದು ಎಲ್ಲಿ? ದಿಸ್ ಇಸ್ ದಿ ಲೈನ್ ಆಫ್ ರಾಜ್ಯಪಾಲರು. ಒಂದು ತುಂಬಾ ವೆಲ್ ಡ್ರಾಫ್ಟೆಡ್ ಒಂದು ಲೆಟರ್ ಬಿಡುಗಡೆ ಮಾಡಿದ್ದಾರೆ, ಒಂದು ತುಂಬಾ ಚೆನ್ನಾಗಿ ಬರ್ದಿರುವಂತದ್ದು. ಸೊ ಇದು ಲೆಟರ್ಸ್ ಎಲ್ಲ ಅವರು ಡೆಫಿನೆಟ್ಲಿ ಈ ತರದ ಒಂದು ಸಾಂವಿಧಾನಿಕ ಬಿಕ್ಕಟ್ಟನ್ನ ಸೃಷ್ಟಿ ಮಾಡುವಂತ ಸಮಯದಲ್ಲಿ ಅವರು ಕೇಂದ್ರದ ಹೋಮ್ ಅಫೇರ್ಸ್ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಅವರು ಅಲ್ಲಿಂದ ಸಲಹೆ ಸ್ವೀಕಾರ ಮಾಡ್ತಾರೆ. ಆಬ್ವಿಯಸ್ಲಿ ಕೇಂದ್ರದಲ್ಲಿ ಒಂದು ಪಾರ್ಟಿ ಸರ್ಕಾರ ತಾನೇ ಇರೋದು. ಹಾ, ಮುಂದಕ್ಕೋಣ. ಡಿಎಂಕೆ ಹೇಳಿ. ಇನ್ನು 59 ಕ್ಷೇತ್ರಗಳಲ್ಲಿ ಗೆದ್ದಿರುವಂತಹ ಡಿಎಂಕೆ 47 ಸ್ಥಾನ ಪಡೆದಿರುವಂತಹ ಎಐಎಡಿಎಂಕೆ ಎರಡೂ ಸೇರ್ಕೊಂಡು 106 ಆಗತ್ತೆ ನಂಬರು. ಜೊತೆಗೆ ಮುಸ್ಲಿಂ ಲೀಗ್ ಕೂಡ ಸ್ಟಾಲಿನ್ ಡಿಎಂಕೆ ಪರ ಇದೆ. ಡಿಎಂಕೆ ಹೇಳದಂತೆ ಕೇಳ್ತೀವಿ ಅಂತ ಮುಸ್ಲಿಂ ಲೀಗ್ ಕೂಡ ಹೇಳಿದೆ. ಚೆನ್ನೈನ ಡಿಎಂಕೆಯ ಪ್ರಧಾನ ಕಚೇರಿಯಲ್ಲಿ ಮಿತ್ರ ಪಕ್ಷಗಳಾದ ಸಿಪಿಐ, ಸಿಪಿಎಂ, ವಿಸಿಕೆ ನಾಯಕರ ಜೊತೆ ಸ್ಟಾಲಿನ್ ಚರ್ಚೆ ನಡೆಸಿದ್ದಾರೆ. ಒಂದು ವೇಳೆ ವಿಜಯ್ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಟ್ರೆ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ವಿಜಯ್ ಸರ್ಕಾರ ರಚಿಸಿದ್ದಲ್ಲಿ ಮುಂದಿನ 10 ರಿಂದ 15 ವರ್ಷ ನಮ್ಗೆ ಅವಕಾಶ ಸಿಗಲ್ಲ. ಶತಾಯಗತಾಯ ನಾವೇ ಪ್ಲಾನ್ ಮಾಡಿ ಸರ್ಕಾರ ರಚಿಸಬೇಕು ಅಂತ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಇತ್ತ ವಿಜಯ್ಗೆ ಸರ್ಕಾರ ರಚನೆಯ ಬಿಕ್ಕಟ್ಟಿನ ನಡುವೆ ರೆಸಾರ್ಟ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. 28 ಎಐಎಡಿಎಂಕೆ ಶಾಸಕರನ್ನ ಪುದುಚೇರಿಯ ಪುರುಂಕುಪ್ಪಂನಲ್ಲಿರುವಂತಹ ಖಾಸಗಿ ರೆಸಾರ್ಟ್ ನಲ್ಲಿ ಇರಿಸಲಾಗಿದೆ. ಅಲ್ಲಿಗೆ ಒಂದ್ ಕಡೆ ರೆಸಾರ್ಟ್ ಪಾಲಿಟಿಕ್ಸ್, ಮತ್ತೊಂದ್ ಕಡೆ ಈ ನಂಬರ್ ಗೇಮ್ ಇದೆ. ಈ ಎರಡೂ ಕೂಡ ಈಗ ತಮಿಳುನಾಡಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಹೇಳಿ ಕೇಳಿ ಈಗ ನಿನ್ನೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಬಂದಿದ್ರು. ಅದಾದ್ಮೇಲೆ ಇವತ್ತು, ಈಗ 2 ದಿನ ಆದ್ರೂ ಕೂಡ ಇನ್ನ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಈಗ ಆಲ್ರೆಡಿ ರಾಜ್ಯಪಾಲರ ಈ ನಡೆಯ ವಿರುದ್ಧ ತಮಿಳುನಾಡಲ್ಲಿ ಜನ ಆಲ್ರೆಡಿ ಈಗ ಬೀದಿಗಿಳಿದು ಹೋರಾಟವನ್ನ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಕರೆ ಕೂಡ ಕೊಟ್ಟಿದೆ. ಮೇಡಮ್, ತಮಿಳ್ನಾಡಲ್ಲಿ ಈಗ ಆಗ್ತಾ ಇರೋದು ಕ್ಷಣಕ್ಕೊಂದು ಟ್ವಿಸ್ಟು. ಆಮೇಲೆ ಬಟ್ ಇಲ್ಲಿ ಡಿಎಂಕೆ ಎಐಎಡಿಎಂಕೆ ಒಂದಾಗಿ ಸರ್ಕಾರ ರಚನೆ ಮಾಡೋ ಚಾನ್ಸಸ್ ಎಷ್ಟಿರ್ಬೋದು ಮೇಡಮ್? ನನಗಂತೂ ಆ ಚಾನ್ಸಸ್ ಇದೆ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ನಾನು ಇನ್ನೇನು ಹೇಳ್ತಾ ಇದ್ರೆ, ಇವರಿಬ್ರು ಬದ್ಧ ವೈರಿಗಳು ಒಂದ್ ಕಡೆ. ಇನ್ನೊಂದು ಕಡೆ ಈಗ ಎಐಡಿಎಂಕೆನೆ ಸ್ಪ್ಲಿಟ್ ಆಗಿ ಟಿವಿಕೆ ಜೊತೆ ಹೋಗ್ಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಇವರು ಇಲ್ಲೇ ತಮಿಳ್ನಾಡಿನ ಚುನಾವಣಾ ರಾಜಕೀಯ ಹೋರಾಟದಲ್ಲೇ ಇರಬೇಕು, ಇಲ್ಲೇ ಬದುಕಬೇಕು, ಇಲ್ಲೇ ಸಾಯ್ಬೇಕು. ಇದೇ ಜನರ ಮಧ್ಯೆ ಇವರು ಮತ್ತೆ ಜನಾದೇಶ ಪಡಿಬೇಕು. ಜನರ ಅಭಿಮತದ ವಿರುದ್ಧ ಈಜಿ ಒಂದು ಕೆಟ್ಟ ಸಂಪ್ರದಾಯವನ್ನ ಜನರ ಮುಂದೆ ಇಟ್ಟರೆ ನಾಳೆ ಜನರು ಇವರನ್ನ ಆಯ್ಕೆ ಮಾಡ್ತಾರೆ. ಇವತ್ತಿಗೆ ಮುಗೀತಾ ಈ ಪಾಲಿಟಿಕ್ಸ್? ಸ್ಟಾಲಿನ್ದು, ಉದಯನಿಧಿದು, ಇವ್ರದೆಲ್ಲ ಪಾಲಿಟಿಕ್ಸ್ ಇವತ್ತಿಗೆ ಮುಗೀತಾ? ತುಂಬಾ ತುಂಬಾ ಸ್ಟಿಲ್ ಲಾಂಗ್ ವೇ ಟು ಗೋ. ಇವ್ರದ್ದು ಡೈನೆಸ್ಟಿ ಪಾಲಿಟಿಕ್ಸ್ ಅನ್ನೋದು ಕರುಣಾನಿಧಿಯಿಂದ ಸ್ಟಾಲಿನ್ಗೆ, ಸ್ಟಾಲಿನ್ನಿಂದ ಉದಯನಿಧಿಗೆ ಬಂದಿದೆ. ಇವ್ರು ಇವತ್ತಿಗೆ ಮುಗಿಸ್ಬಿಡ್ತಾರೆ. ಇವತ್ತು ಅಪವಿತ್ರ ಮೈತ್ರಿ ಅಂತ ಏನ್ ಹೇಳ್ತಾರೆ, ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಇದೆ ಇವ್ರದ್ದು. ಇವರಿಬ್ಬರು ಆನ್ ದಿ ಗ್ರೌಂಡ್, ಇವರು ಒಂದಾದ್ರೂ ಕೂಡ ಗ್ರೌಂಡ್ ಅಲ್ಲಿರುವಂತಹ ಕಾರ್ಯಕರ್ತರು ಇದನ್ನ ಒಪ್ಕೊಳ್ತಾರ? ನೋ. ಸೊ ಇವರು ಇವತ್ತು ಅಪವಿತ್ರ ಮೈತ್ರಿ ಅಂತ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಯಾವ ಮುಖ ಇಟ್ಕೊಂಡು ಇವ್ರು ಜನರ ಹತ್ರ ಹೋಗ್ತಾರೆ? ಜನ ಇವ್ರನ್ನ ನಂಬ್ತಾರ? ನಾವು ಕೊಟ್ಟಂತಹ ಆದೇಶದ ವಿರುದ್ಧ ನೀವು ಅಪವಿತ್ರ ಮೈತ್ರಿ ಮಾಡ್ಕೊಂಡು ಇವತ್ತು ನಮ್ಮ ಹತ್ರ ಬಂದಿದ್ದೀರಲ್ಲ ಅಂತ. ಸೊ ನನಗನ್ಸಿದ ಮಟ್ಟಿಗೆ ಆ ಚಾನ್ಸಸ್ ಇಲ್ಲ. ಇದು ಸುಮ್ಮನೆ ಬಿಡ್ತಾ ಇದ್ದಾರೆ ಅಷ್ಟೇ. ಬಟ್ ಏನೇ ಆಗಲಿ, ಒಂದು 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 ಜನ ಏನ್ ಬಯಸ್ತಾ ಇದ್ದಾರೆ ಅನ್ನುವಂಥ ಜನರ ಪಲ್ಸ್ ಅರ್ಥ ಮಾಡ್ಕೊಳ್ದೇ ಇದ್ರೆ ಆ ರಾಜಕೀಯ ಪಕ್ಷಕ್ಕೆ ಉಳಿಗಾಲ ಇಲ್ಲ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಅರ್ಥ ಮಾಡ್ಕೊಳ್ಬೇಕು. ಇವನ್ ಮಮತಾ ಬ್ಯಾನರ್ಜಿ ಕೂಡ ಇನ್ನೊಂದಿದು ಸೀಟು ನಾನು ಹಿಡಿದ್ಬಿಟ್ಟಿದ್ದೀನಿ, ದಂಡ ಇಟ್ಕೊಂಡು ಕೂತ್ ಬಿಟ್ಟಿದ್ದೀನಿ, ನಾನು ಹೇಳೋದೇ ಇಲ್ಲ, ಈ ಸೀಟ್ ನಾನು ಹೇಳಲಿಲ್ಲ ಅಂತಂದ್ರೆ ಅದನ್ನ ಯಾರು ಬಂದು ಕುತ್ಕೊಳ್ಳೋಕೆ ಆಗೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವೆಲ್ಲ ನಡೆಯಲ್ಲ. ಫ್ಯೂಡಲ್ ಮೆಂಟಾಲಿಟಿ ಎಲ್ಲ ನಡೆಯಲ್ಲ.
ನಂದು ನಾನೇ ಸಾವುಕಾರಿಕೆ ಜಮೀನ್ದಾರಿಕೆ ನಾನು ರಾಜಮನೆತನ ನಂದು ಪರಿವಾರವಾದ ಅಂತ. ಜನರಿಗೆ ಬೇಕು ಅಂದರೆ ನಿಮ್ಮನ್ನು ಕೂರಿಸ್ತಾರೆ, ಬೇಡ ಅಂದರೆ ನಿಮ್ಮನ್ನು ತಿರಸ್ಕರಿಸಿದ್ದಾರೆ, ಸಾರಾ ಸಗಟಾಗಿ ತಿರಸ್ಕರಿಸಿದ್ದಾರೆ. ಇಲ್ದಿದ್ರೆ ನಿಮ್ಮ 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 ಮತ ಬ್ಯಾಂಕ್ನಿಂದ ಅಷ್ಟು ದೊಡ್ಡ ಪ್ರಮಾಣದ ಅಷ್ಟು ಸೈಜೇಬಲ್ ವೋಟ್ ಶಿಫ್ಟ್ಗಳಾಗಲ್ಲ. 10%, 12% ಶಿಫ್ಟ್ ಆಗಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು ಇವರು. ಸೊ ಆ ಥರ ಚಾನ್ಸಸ್ ಅಂತೂ ನಾನು ಸಂಪೂರ್ಣವಾಗಿ ಅಲ್ಲಗಳಿತೀನಿ. ಆ ಥರ ಅವರು ಯೋಚನೆ ಮಾಡಿದಾರೋ ಇಲ್ವೋ, ಐ ಡೋಂಟ್ ನೋ ಪಾಸಿಬಿಲಿಟೀಸ್, ಆ ಥರದ ಪಾಸಿಬಿಲಿಟೀಸ್ ಬಗ್ಗೆ. ಸೊ ಇನ್ನು ರಾಜ್ಯಪಾಲರ ಮುಂದೆ ಇರುವಂತಹ ಆಯ್ಕೆಗಳು, ಆ ರಾಜ್ಯಪಾಲರ ಆಯ್ಕೆಗಳ ಏನು ಅಂತಂದ್ರೆ, ಅತಿ ದೊಡ್ಡ ಪಕ್ಷವಾದ TVKಗೆ ಸರ್ಕಾರ ರಚನೆಗೆ ಆಹ್ವಾನಿಸುವುದು, ಅದೊಂದೇ ಇರೋದು ಅವ್ರಿಗಿರೋದು ಇವಾಗ. ಒಂದು ವೇಳೆ ಅವ್ರು ಏನಾದ್ರು ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅವರು ಬಹುಮತವನ್ನ ಸಾಬೀತು ಮಾಡಕ್ಕಾಗದೇ ಇದ್ದರೆ, ಇನ್ನೊಂದು ಪಕ್ಷ ಇಲ್ಲ ನನ್ನ ಹತ್ರ ಇದೆ ಅಂತಂದ್ರೆ ಅವ್ರಿಗೆ ಅವಕಾಶ ಕೊಡಬಹುದು. ಇಲ್ಲ ಅವರು ಯಾರೂ ಕೂಡ ಮೆಜಾರಿಟಿನ ಪ್ರೂವ್ ಮಾಡಕ್ ಆಗದೆ ಇದ್ದರೆ ಮಾತ್ರ ಪ್ರೆಸಿಡೆನ್ಷಿಯಲ್ ರೂಲ್ ಆರ್ಟಿಕಲ್ 356 ಪ್ರಕಾರ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. ಆಮೇಲೆ ಫ್ರೆಶ್ ಎಲೆಕ್ಷನ್ಸ್ಗೆ ಹೋಗಬೇಕು. ಆ್ಯಂಡ್ ಫ್ರೆಶ್ ಎಲೆಕ್ಷನ್ಸ್ಗೆ ಹೋಗೋ ಮೂಡಲ್ಲಿ DMKನೂ ಇಲ್ಲ, AIADMKನೂ ಇಲ್ಲ. ಬಿಕಾಸ್ ಅವ್ರಿಗೆ ಗೊತ್ತು ಜನ ಸರಿಯಾಗಿ ಹೊಡಿತಾರೆ ಸರಿ ಅಂತ, ಸರಿಯಾಗಿ ಬಾರಿಸ್ತಾರೆ ಮುಖಾಮುಖಿ ನೋಡಿದೆ ಅಂತ. ಹಾಗಾಗಿ ಅವರು ಫ್ರೆಶ್ ಎಲೆಕ್ಷನ್ಸ್ಗಂತೂ ಹೋಗಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಈಗ ನಮ್ಮಲ್ಲಿ ಕುಮಾರಸ್ವಾಮಿ ಅವ್ರದ್ದು ಮತ್ತು ಯಡಿಯೂರಪ್ಪನವ್ರದ್ದು 2020 ಸರ್ಕಾರ. 2020 ಸರ್ಕಾರದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು 20 ತಿಂಗಳಾದ್ಮೇಲೆ ನಾ ಕೊಡಲ್ಲ ಅಂದ್ಬಿಟ್ರು ಯಡಿಯೂರಪ್ಪನವ್ರಿಗೆ. ಆಗ ಯಡಿಯೂರಪ್ಪನವ್ರು ಏನು ಬೆಂಬಲ ಕೊಟ್ಟಿದ್ರು ಅದನ್ನ ಅವರು ವಾಪಸ್ ತಗೊಂಡ್ರು. ಕೊನೆಗೆ ವಿಧಾನಸಭೆ ವಿಸರ್ಜನೆ ಆಯಿತು, ರಾಷ್ಟ್ರಪತಿ ಆಳ್ವಿಕೆ ಬಂತು, ಮತ್ತೆ ಎಲೆಕ್ಷನ್ ಆಯಿತು. ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು, ಬಿಕಾಸ್ ಅನುಕಂಪದ ಅಲೆಯಲ್ಲಿ. ಸೊ ಇವತ್ತು ಆ ಥರದ ಸಿನಾರಿಯೋ ಇಲ್ಲ, ಆ ಥರದ ತುಂಬಾ ಆಗದೇ ಇಲ್ಲ ಅನ್ನೋ ಸಿನಾರಿಯೋ ಇಲ್ಲ. ತುಂಬಾ ನೀವು ಸಕ್ಸಸ್ ರೇಟ್ ನೋಡಿದ್ರೆ ಇನ್ ಫೇವರ್ ಆಫ್ ವಿಜಯ ಇದೆ. ಏನೇನು 20-30% ಆ ಕಡೆ ಈ ಕಡೆ ಇರಬಹುದು, ಬಟ್ ಹಿ ವಿಲ್ ಮ್ಯಾನೇಜ್ ಅಂತ ಅನಿಸ್ತಾ ಇದೆ. ಯಾರು ಕೂಡ ಅವ್ರು ಸಪೋರ್ಟ್ ಮಾಡಲ್ಲ ಅಂತ ಯಾರು ಕೂತಿಲ್ಲ, ಎಲ್ಲರೂ ಮುಗಿಬಿದ್ದು ಸಪೋರ್ಟ್ ಮಾಡ್ತೀನಿ ಅಂತಾನೆ ಕೂತಿರೋದು. ಬಟ್ ಚಾಯ್ಸ್ ಈಸ್ ಅವ್ರು ಮಾಡಬೇಕಾಗಿದೆ. ನನ್ಗೆ ಯಾರು ಬೇಕು, ನನ್ನ ಐಡಿಯಾಲಜಿ, ನನ್ನ ಮುಂದಿನ ನನ್ನ ಭವಿಷ್ಯದ ರಾಜಕೀಯಕ್ಕೆ ಮತ್ತು ನಾನು ತಮಿಳುನಾಡಿನ ಜನರಿಗೆ ಏನು ಪ್ರಾಮಿಸಸ್ ಮಾಡಿದ್ದೀನಿ ಅದನ್ನು ಪೂರೈಸೋದಕ್ಕೆ ಐಡಿಯಾಲಜಿಕಲಿ ನಾನು ಎಷ್ಟು ಕಾಂಪ್ರಮೈಸ್ ಆಗಬೇಕು, ಅಥವಾ ಎಷ್ಟು ಅವ್ರು ನಮ್ಗೆ ಚೊರ್ರೆ ಮಾಡ್ಬೋದು, ಅಥವಾ ಎಷ್ಟು ನೆಗೋಸಿಯೇಷನ್ ಮಾಡ್ಬೋದು, ಯಾವ ರೀತಿ ಮುಂದಿನ ದಿನಗಳಲ್ಲಿ ಆಡಳಿತಕ್ಕೆ ಅನುಕೂಲವಾಗುವ ಥರ ಯಾರ ಜೊತೆಗೆ ನಾನು ಹೋಗಬೇಕು ಅನ್ನೋ ಚಾಯ್ಸ್ ವಿಜಯ್ದು. AIADMK ಅಂತೂ ರೆಡಿಯಾಗಿ ಕೂತಿದೆ, ಬಟ್ ವಿಜಯ್ ಅದನ್ನ ಡಿಸೈಡ್ ಮಾಡ್ಬೇಕಷ್ಟೇ. ಹಾಗಾಗಿ ಸಾಬೀತು ಮಾಡಕ್ಕೆ ಅವ್ರಿಗೆ ಅವಕಾಶ ಕೊಟ್ಟರೆ ಬೆಟರ್ ಅದು. ಬಟ್ ನಾಳೆ ಏನಾದರೂ ಕ್ಲಿಯರ್ ಪಿಕ್ಚರ್ ಸಿಗಬಹುದಾ ಅಂತ. ನಾಳೆ ಮತ್ತೆ ಅವರು ನೋಡಿ, ಈಗ ಸಿಗ್ನೇಚರು ತಗೊಬನ್ನಿ ಅಂತಾರೆ. ಸಿಗ್ನೇಚರ್ ಹಾಕಿದವರು ನಾಳೆ ಆನ್ ದಿ ಫ್ಲೋರ್ ಅವರು ಬಂದೇ ಬರ್ತಾರೆ ಅಥವಾ ಬರೋದೇ ಇಲ್ಲ. ಒಂದು ಆತ್ಮಸಾಕ್ಷಿ ಅಂತೂ ಇದ್ದೇ ಇರುತ್ತಲ್ಲ, ನೀವು ಇಲ್ಲಿ ಸಿಗ್ನೇಚರ್ ಹಾಕಿದ್ರೆ ಅವ್ರು ಬಂದೇ ಬರ್ತಾರೆ. ಬರ್ದೇ ಇದ್ರೆ ನೀವು ಹೆಂಗೆ ಯೋಚನೆ ಮಾಡ್ತೀರಿ ರಾಜ್ಯಪಾಲರು ಅಂತ.